ಸರ್. ಓ ನೈನಾ, ಸಿಟ್ ಡೌನ್. ಥ್ಯಾಂಕ್ ಯು ಸೋ ಮಚ್ ಸರ್. ಫಾರ್ ವಾಟ್? ನೀವು ನನ್ನ ಬಗ್ಗೆ ಅಷ್ಟೊಂದು ಹೇಳಿದ್ದು. ನೈನಾ, ಯೂಶುವಲ್ ಆಗಿ ನಮ್ಮ ಬಗ್ಗೆ ನಮಗೆ ಗೊತ್ತಿರಲ್ಲ, ಇನ್ನೊಬ್ರು ಹೇಳ್ತಿರ್ತಾನೆ, ಅದ್ರ ವ್ಯಾಲ್ಯೂ ಗೊತ್ತಾಗೋದು. ಎಸ್ ಸರ್. ಬಾಸ್, ಕಾರ್ ರೆಡಿ ಇದೆ, ಹೊರಡೋಣ. ನೈನಾ, ನೀವು ಹೇಗೆ ಬಂದ್ರಿ? ಸರ್ ಟ್ಯಾಕ್ಸಿಲಿ. ಸ್ಯಾಂಡಿ, ನೀ ಟ್ಯಾಕ್ಸಿಲಿ ಹೋಗು, ನಾನು ನೈನಾ ಡ್ರಾಪ್ ಮಾಡ. ಟ್ಯಾಕ್ಸಿ? ನೀವು ಇಷ್ಟೊಂದು ಪ್ರಾಕ್ಟಿಕಲ್ ಅಂತ ಗೊತ್ತಿರಲಿಲ್ಲ ಬಾಸ್. ಸಾರಿ ಸ್ಯಾಂಡಿ. ಇಟ್ಸ್ ಓಕೆ. ಏ ಸಾರಿ ಸರ್, ಅದು ಏನು? ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಕ್ಯಾನ್ ಐ? ಗೋ ಹೆಡ್. ನಿಮಗೆ ಫ್ರೆಂಡ್ಸ್ ರಿಲೇಟಿವ್ಸ್ ಅಂತ ಯಾರು? ಫ್ರೆಂಡ್ಸ್ ಇದ್ದಾರೆ, ಆದರೆ ಫ್ರೆಂಡ್ಸು ಕ್ಲೋಸ್ ಅಲ್ಲ. ಕ್ಲೋಸ್ ಇರೋರೆಲ್ಲ ಸ್ಪೆಷಲ್ಲು ಅಲ್ಲ. ರಿಲೇಟಿವ್ಸು ಐ ಡೋಂಟ್ ನೋ ಹೌ ಫಾರ್ ದೇ ರಿಲೇಟೆಡ್ ಟು ಮೀ. ನೀವು ನಾಳೆನ್ ಯಾಕೆ ನಂಬಲ್ಲ? Shall we go for a walk? ನನಗಾಗಿ 4 ವರ್ಷ ಇರ್ಬೋದು, ಇನ್ನೂ ಬುದ್ಧಿನೂ ಬಂದಿರಲಿಲ್ಲ. ನನ್ನ ತಂದೆ ಎಲ್ಲಿ ಅಂತ ನನ್ನ ಅಂಕಲ್ ಹತ್ರ ಕೇಳ್ತಾ ಇದ್ದೆ. ಅವ್ರು ನಮ್ಮ ತಂದೆ ನಾಳೆ ಬರ್ತಾರೆ, ಖಂಡಿತ ಬರ್ತಾರೆ, ಶೂರ ಬರ್ತಾರೆ ಅಂತ ಹೇಳ್ತಿದ್ರು. ಬುದ್ಧಿ ಬಂದು ಇಷ್ಟು ವರ್ಷ ಆದರೂ ನಮ್ಮ ತಂದೆ ಬರಲಿಲ್ಲ. ಯಾಕಂದ್ರೆ ಆ ನಾಳೆ ಬರಲೇ ಇಲ್ಲ. ಅವತ್ತೇ ಡಿಸೈಡ್ ಮಾಡಿದೆ, ನಮ್ಮ ತಂದೆ ತಂದ್ಕೊಡ್ದಿರ ಆ ನಾಳೆ ನನ್ನ ಲೈಫಲ್ಲಿ ಬೇಕಾ ಬೇಡ. ಸೊ ಐ ಲೆಫ್ಟ್ ಇಟ್. ಒಟ್ನಲ್ಲಿ ನಾಳೆ ಅನ್ನೋದು ದೊಡ್ಡೋರ್ ಬಾಯಲ್ಲೂ ಸುಳ್ಳಾಗೋಯ್ತು. ಅದಕ್ಕೆ ಪ್ರತಿದಿನಾನು ನಾ ಫಸ್ಟೇ ಅನ್ಕೋತೀನಿ. ಪ್ರತಿ ಕೆಲಸ, ಪ್ರತಿ ಮಾತು, ಪ್ರತಿ ಮೀಟಿಂಗು ಎಲ್ಲ ಫಸ್ಟ್. ಯಾರು ಗೊತ್ತು, ಆ ಫಸ್ಟು ಲಾಸ್ಟ್ ಕೂಡ ಆಗ್ಬೋದು. ಸೊ ನಾನು ಏನಾಯ್ತು ಬನ್ನಿ. ಯಾಕೆ ತುಂಬ ಎಮೋಷನಲ್ ಆಗ್ಬಿಟ್ರಿ? ಲೈಫಲ್ಲಿ ಇದೆಲ್ಲ ಬರುತ್ತೆ. ವಿ ಹ್ಯಾವ್ ಟು ಟೇಕ್ ಇಟ್ ಈಸಿ. ಸರ್ ಸಾಕು, ತುಂಬಾ ಕುಡಿತಾ ಇದ್ದೀರಾ. ಯು ನೋ ಸಮಥಿಂಗ್, ದಿಸ್ ಇಸ್ ದ ಫಸ್ಟ್ ಟೈಮ್ ನನ್ನ ಫೀಲಿಂಗ್ಸ್ ಇನ್ನೊಬ್ಬರ ಜೊತೆ ಶೇರ್ ಮಾಡ್ತಾ ಇರೋದು. ಐ ವಾಂಟ್ ಟು ಡ್ರಿಂಕ್. ಡೋಂಟ್ ಸ್ಟಾಪ್ ಮೀ. ಥ್ಯಾಂಕ್ ಯು ಸೋ ಮಚ್ ಸರ್. ಮೆನ್ಷನ್. ಗುಡ್ ನೈಟ್. ಗುಡ್ ನೈಟ್. ಹಾ ನೈನಾ, I think I'm in love with you. ಏನಂದ್ರಿ? I love you. ಅಕ್ಕ ಅಲ್ಲೋಡು. ಏನಾದ್ರೂ ಮಾಡಿ ನನ್ನ ಮದುವೆ ನಿಲ್ಲಿಸ್ಬಿಡ್ತೀನಿ ಅಂದ್ಯಲ್ಲ, ನಿಲ್ಲಿಸ್ತೀಯಾ? ನಿಲ್ಲಿಸ್ತೀನಿ. ಐ ಕ್ಯಾನ್ ಡೂ ಇಟ್. ಐ ವಿಲ್ ಡೂ ಇಟ್. ಆಗಲ್ಲ ಬಿಡು. ಆಗುತ್ತೆ. ದಿವ್ಯಾ, ನನ್ ಬಗ್ಗೆ ಹೇಳು. ನನ್ ಮದುವೆ ನಿಲ್ಸಿದ್ರೆ ನಿನ್ ಮದುವೆ ನಿಂತೋಗುತ್ತಲ್ಲ. ವಾಟ್? ಮದುವೆ ಹೆಣ್ಣಿನ ಮದುವೆ ನಿಲ್ಸಿದ್ರೆ ಅವಳ ಮದುವೆ ತಾನೇ ನಿಂತೋಗೋದು. ಅಕ್ಕ, ಹಳ್ಳಿ ಹೈದ ಚಿಗುರ್ಕೊಂಡ್ಬಿಟ್ಟ. ನಿನ್ನ ಕಡೆ ಮದುವೆ ಹೆಣ್ಣು ಅಂತ ಹೇಳಿದ್ದು. ಏ ಹುಲಿ, ಈ ಸಿಂಹ ಯಾವತ್ತಿದ್ರು ನಿನ್ನೆ ಮದುವೆ ಆಗೋದು. ಪ್ರಪಂಚ ತಲೆ ಕೆಳಗಾದ್ರೂ ಕೂಡ ನಾನು ನಿಂಗೆ ತಾಳಿ ಕಟ್ಟೋದು. ದಿವ್ಯಾ, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸೋ ಹ್ಯಾಪಿ. ಹಲೋ. ತುಂಬಾ ಸಲ ಫೋನ್ ಮಾಡಿದೆ. ನಾವು ಬಿಸಿ. ನಂಗೋಸ್ಕರ 10 ನಿಮಿಷ ಫ್ರೀ ಮಾಡ್ಕೊಳ್ಳಿ. ನೀವು ಬರ್ಲಿಲ್ಲ ಅಂದ್ರೆ, ಫೋನ್ ಎತ್ತಲಿಲ್ಲ ಅಂದ್ರೆ ಡೆತ್ ನೋಟಲ್ಲಿ ನಿಮ್ಮ ಹೆಸರು ಬರ್ದಿಟ್ಟು ಸೂಸೈಡ್ ಮಾಡ್ಕೋತೀನಿ. ನಾನು ಹೇಳಿದ 10 ನಿಮಿಷದಲ್ಲಿ ನಮ್ಮ ಹತ್ರ ಇರೋದು 5 ನಿಮಿಷ. ನಾವು ಕೂತಿರೋದು ಹಾಟ್ ಸೀಟ್ ಮೇಲೆ. ನೀವು ನಂಬಿರೋ ಥರ ನನಗೆ ಯಾವ ಬಾಯ್ ಫ್ರೆಂಡು ಇಲ್ಲ. ನಾನು ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು ನನ್ನ ಫ್ರೆಂಡ್ ಸಿಮ್ರನ್ ಹತ್ರ. ನೀವೇನೋ ಮಿಸ್ಟರ್ ಪರ್ಫೆಕ್ಟ್, ಆದರೆ ನಾನೇ ಲೈನ್ ದಾಟ್ಬಿಡ್ತೀನೋ ಅಂತ ನಾನೇ ಲೈನ್ ಹಾಕೊಂಡೆ. ನಾನು ಸಿಂಗಲ್.
ನಿಮಗೆ ಬಾಯ್ ಫ್ರೆಂಡ್ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಐ ಲವ್ ಯು. ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ನಿಮ್ಗೆ ಯಾರಾದ್ರೂ ಗರ್ಲ್ ಫ್ರೆಂಡ್ ಇದ್ದಾಳಾ? ಡೂ ಯು ಲವ್ ಮೀ? ಅತ್ತೆ, 1 ನಿಮಿಷ ಬಂದೆ. ಹಾ. ಏಯ್ ಸಂತು, ನಿಂತ್ಕೋ. ಸಂತು, ಫಂಕ್ಷನ್ ಮುಗಿಸ್ಕೊಂಡು ಹೋಗ್ಬೋದಲ್ಲ? ಅನನ್ಯ, ತಪ್ಪು ತಿಳ್ಕೊಂಡಿದ್ಯಾ ನೀನು? ನೀನು ಕೊಡೋ ಇನ್ವಿಟೇಷನ್ಗೆ ಒಂದು ಪ್ರೆಸೆಂಟೇಷನ್ ಇಟ್ಕೊಂಡು ಕ್ಯೂವಲ್ಲಿ ನಿಂತ್ಕೊಂಡು ರಿಸೆಪ್ಷನಲ್ಲಿ ಫೋಟೋ ತೆಗೆಸ್ಕೊಂಡು ಮೊದಲನೇ ಪಂತಿಲಿ ಊಟ ಮಾಡಿ ಕೊಡೋ ತಾಂಬೂಲನ ಬ್ಯಾಗ್ ಹಾಕೊಂಡು ಮನೆಗೆ ಹೋಗಿ ಪಾಚ್ಕೊಳ್ಳೋನಲ್ಲ ನಾನು. ತಲೆಗೆ ಮೈಸೂರು ಪೇಟ ಹಾಕೊಂಡು ಹಣೆಗೆ ಬಾಸಿಂಗ ಕಟ್ಕೊಂಡು ಹಸೆ ಮಣೆ ಏರಿ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟೋ ಗಂಡು ನಾನು. ಸ್ಟ್ರೈಟಾಗಿ ಒಂದು ಮಾತು ಹೇಳ್ತೀನಿ ಕೇಳು. ಯಾವತ್ತಿದ್ರೂ ನಾವು ನಿಮ್ಮೋರು, ನೀವು ನಮ್ಮೋರು. ಏನಮ್ಮ, ಏನ್ ಬೇಕು? ಸಕ್ಕರೆ ಕೊಡಿ 1 kg. ಆಯ್ತಮ್ಮ. ಅಯ್ಯೋ, 1 ನಿಮಿಷ ಸುಮ್ಕಿರಮ್ಮ. ಅಪ್ಪ ಬರೋ ಟೈಮ್ ಆತ. 2 kg ತಲೆ ಮಾಂಸ 2 kg ಬಡಿತ ಹೋಗ. ಅಂದಿ ನನ್ನ ಮಗನೇ ಸುಮ್ಕಿರು. ಎತ್ತಾಗ ಅವನಿನ್ ಮೂತಿ ಮುಸತಿಕ ಹೋಗ. ಹೆಂಗ ತಪ್ಪಿಸ್ಕೊಂಡೆ. ಏಯ್ ಹಂದಿ, ಏನಾಗಿದೆ ನಿನ್ಗೆ? ಯಾಕೆ ನನ್ ಕಂಡ್ರೆ ಹೀಗೆ ಹೆದರ್ಕೊಂಡು ನೋಡ್ತಾ ಇದ್ಯಾ? ಇಡೀ ಏರಿಯಾನೇ ನಡಗಿಸ್ತ್ಯಾ? ನನ್ ಕಂಡ್ರೆ ಯಾಕೆ ಹೆದರ್ಕೋತ್ಯಾ? ನನಗೇನ್ ಕಮ್ಮಿ ಆಗಿದೆ ಅಂತ ದೂರ ಓಡ್ತ್ಯಾ? ಐ ಲವ್ ಯು. ಯು ಮಸ್ಟ್ ಲವ್ ಮೀ. ಅದು ಇದು ಎಲ್ಲ ಬೇಡ. ನಾನ್ ನಿನ್ನ ಬಿಡಲ್ಲ. ನೀನ್ ನನ್ ಲವ್ ಮಾಡ್ಲೇಬೇಕು. ಇವತ್ ಸಂಜೆ ನಾನ್ ನಿನಗೋಸ್ಕರ ಜಪಾನ್ ಪಾರ್ಕಲ್ಲಿ ಕಾಯ್ತಾ ಇರ್ತೀನಿ. ಬರ್ಲಿಲ್ಲ ಅಂದ್ರೆ ಲಗೇಜ್ ಎತ್ಕೊಂಡ್ ಬಂದು ನಿಮ್ ಮನೇಲೆ ಸೆಟ್ಲ್ ಆಗ್ಬಿಡ್ತೀನಿ. ಯಾಕೆ ಮುಟ್ಟಿದ್ರೆ ಬಸ್ರಾಗೋ ತರ ಆಡ್ತೀಯಾ? ಹತ್ರ ಬಾ. ಈಗಾಗ್ಲೇ ಟೆನ್ಷನ್ ಅಸಿಡಿಟಿ ಜಾಸ್ತಿ ಆಗಿ ಬಸ್ರಾಗ್ಬಿಟ್ಟಿದೆ. ಅವ್ನ್ಗೆ ಏನಾದ್ರೂ ಗೊತ್ತಾದ್ರೆ ಪಕ್ಕದಲ್ಲಿ ಕೂತಿರ್ಬೇಕಾದ್ರೆ ಬೇರೆ ಅವ್ನ್ ಬಗ್ಗೆ ಯಾಕ್ ಯೋಚ್ನೆ ಮಾಡ್ತೀಯ? ಏಯ್, ಏನಾಗಿದೆ ನಿನಗೆ?
ಉಫ್ ಅಂದ್ರೆ ಹಾರೋಗ್ತಾನೆ ಅವ್ನು ನೋಡಿ ಹೆದರ್ಕೋತಿಯಲ್ಲ. ನಿನ್ ಕಾಲಿರ್ತತಿ ನಿನ್ ಅಮ್ಮ ಅಂತ ನಾನ್ ಬಿಟ್ಬಿಡು. ಈ ರೌಡಿ ಜಮ್ ಸವಾಸಕ್ಕೆ ಹೋಗಲ್ಲ. ನಾನು ಹೆಂಗೋ ಹಂದಿ ಮಾರ್ಕೊಂಡಿರ್ತೀನಿ ಪ್ಲೀಸ್. ಓಕೆ ಓಕೆ ಕೂಲ್ ಡೌನ್. ನಿನ್ ಏರಿಯಾದಲ್ಲಿ ನಿನಗಿಂತ ದೊಡ್ಡ ಬಾಸ್ ಯಾರು? ಪೂನೆ ಅಲಿಯಾಸ್ ಕ್ಯಾಟ್ ಮಂಚ ಉರುಫ್ ಜಡೆ ಮಂಚ. ಏನಮ್ಮ ಹಂದಿ ಜೊತೆ ಹಿಂದಿ ಹೀರೋಯಿನ್ ಬರ್ತಾವಳೆ? ಸೆಡೆ ಅಣ್ಣನ್ ನೋಡ್ಬೇಕಿತ್ತು. साले को 25 लाख ज्यादा ಅಣ್ಣ ಅದು. हे तुम चल बाद में फोन करना. अच्छा भैया. हाँ ಏನ ಅಂದ್ಲಿ ಯಾಗ ಈ ಹುಡುಗಿ? ಅಣ್ಣ ಪುಣೆ, ನಾನ್ ನಿನ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಏಯ್ ಅಂದಿ ಆಚೆ ಹೋಗ. ಅಣ್ಣ ಅದು. ಏಯ್ ಹೋಗಲ್ಲ. ಬಾಮ್ಮ ಬಾ, ಅಣ್ಣ ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕಂತ. ನೋಡಿ ನೋಡಿ. ಐ ಲವ್ ಯು. ಹಾ? ಯು ಮಸ್ಟ್ ಲವ್ ಮೀ. ಅಲ್ಲ ಮತ್ತೆ ಹಂದಿ? ಆ ಹಂದಿನ ಬೇಟೆ ಆಡಿದ್ದೆ ಈ ಹುಲಿನ ಮೀಟ್ ಮಾಡಕ್ಕೆ. ಏ ಸಡೆ, ಆ ಹಂದಿನ ಮನೆಗೆ ಕಳಿಸ್ಬಿಡ. ಇದಕ್ಕಿದಂಗೆ ಬದಲಮ್ಮ ತೆಪ್ಕಡ ಇಲ್ಲ ಅಂದ್ಬಿಟ್ರಮ್ಮ. ಅಂದೆ ಅಣ್ಣ ಏನೋ ಮಾಡ್ಬೇಕಂತೆ. ಅದೇನೋ ಮಾತಾಡ್ಬೇಕಂತೆ. ನೀನ್ ನಡಿ. ಅಣ್ಣ ನಾನ್ ಡೌನ್ ಒಬ್ಬಳನ್ನ ಬಿಟ್ಟು ಹಂಗಣ ಹೋಗೋದು. ನಡಿಯ ಬತ್ತಾಳ ನಡಿಯ ನಡಿಯ. ಕಳ್ಸ ಕಳ್ಸ. ನಾನು ನಿನ್ನ ಯಾಕೋ ನಾನ್ ಚೆನ್ನಾಗಿಲ್ವಾ? ನಿಂಗೆ ಇಷ್ಟ ಆಗ್ಲಿಲ್ವಾ? ಅಲ್ಲಲ್ಲಲ್ಲ, ನಾನು ರೌಡಿ 3-4 ಮರ್ಡರ್ ಮಾಡಿದ್ದೀನಿ. ಅದು ಅಲ್ದಿಗ ರೌಡಿ ಶೀಟರ್ನಲ್ಲಿ ನನ್ನ ಹೆಸರು ಬೇಕಾಗೈತೆ. ನೀನು ನನ್ನನ್ನ 3 ಮರ್ಡರ್ ಮಾಡಿದ್ಯಲ್ಲ, ಅದಕ್ಕೆ ನೀನ್ ನನಗಿಷ್ಟ. ಇನ್ನು ಒಂದೇ ಒಂದ್ ಮರ್ಡರ್ ಮಾಡ್ಬಿಡು, ಲೈಫ್ ಲಾಂಗ್ ನಿನ್ ಜೊತೆ ಬಂದು ಸೆಟ್ಲ್ ಆಗ್ಬಿಡ್ತೀನಿ. ಮಾಡ್ರ ಯಾರನ್ನ? ಗಾಂಧಿ, ಸುಭಾಷ್ ಚಂದ್ರ ಗಾಂಧಿ. I love you. You must love me because I'm very, very bad.